ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಕೆಪಿಸಿಸಿಯ ಭಾರತ್ ಜೋಡೋ ಭವನ್ನಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ದಿನಾಚರಣೆಯನ್ನು ಸಾವಿರಾರು ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಯಶಸ್ವಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಕೆಪಿಸಿಸಿಯ ಅಧ್ಯಕ್ಷರಾದ ಶ್ರೀ ಬಿಕೆ ಹರಿಪ್ರಸಾದ್, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಮಾಜಿ ಸಚಿವರಾದ ಉಮಾಶ್ರೀ, ನೂತನ ಸಚಿವರಾದ ಶಿವರಾಜ್ ತಂಗಡಗಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಯಲ್ಲಿ ಭಾಗಿಯಾದರು. ಮಾಧ್ಯಮದೊಂದಿಗೆ ಮಾತನಾಡಿದ ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಶೀಲಾ ಶಾಂತರಾಜು, ರಾಜ್ಯ ಹಾಗೂ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಅಗತ್ಯ ತುಂಬಾ ಇದ್ದು ಮುಂದಿನ ದಿನಗಳಲ್ಲಿ ಶ್ರೀ ರಾಹುಲ್ ಗಾಂಧಿರವರು ದೇಶದ ಪ್ರಧಾನಿಯಾಗುವುದು ಖಚಿತ ಎಂದು ತಿಳಿಸಿದರು. ನನಗೆ ತುಂಬ ಖುಷಿಯಾಗಿದೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟು ನಮ್ಮ ಬ್ರಿಟಿಷರನ್ನು 600 ವರ್ಷಗಳು ತನಕ ನಮ್ಮ ದೇಶವನ್ನು ಧ್ವಂಸ ಮಾಡಿದಂಥ, ಹಾಳು ಮಾಡಿದಂಥ, ಬ್ರಿಟಿಷರನ್ನು ಓಡಿಸಿದಂಥ ಇದು ಕರೆ ಕೊಟ್ಟಂಥ ದಿನ. ನಮ್ಮ ಮಹಾತ್ಮ ಗಾಂಧಿಯವರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂಥ ಲೋಕಮಾನ್ಯ ವಲ್ಲಭಾಯ್ ಪಟೇಲ್ರು ಎಲ್ಲರೂ ನಮ್ಮ ಕಾಂಗ್ರೆಸ್ ನಾಯಕರು, ಆ ಕಾಲದಲ್ಲಿ ನಮ್ಮ ಕಾಂಗ್ರೆಸ್ ನಾಯಕರು ಕೊಟ್ಟಂಥ ಕ್ವಿಟ್ ಇಂಡಿಯಾ ಚಳವಳಿ. ಇದರಲ್ಲಿ ಇವತ್ತು ನಾವು ಆ ದಿನವನ್ನು ಸ್ಮರಣೆ ಮಾಡಿ ನಾವು ಭಾಗವಹಿಸ್ತಾ ಇದ್ದೀವಿ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದ ಡಿ ಕೆ ಹರಿಪ್ರಸಾದ್ ಸರ್ ಕರೆ ಕೊಟ್ಟಿದ್ದರು. ಅದರಲ್ಲಿ ನಾನು ಭಾಗವಹಿಸಿದ್ದು ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇಂಥ ಒಂದು ಸ್ಮರಣೀಯ ದಿನದಲ್ಲಿ ನಾವು ಭಾಗವಹಿಸಿದ್ದೇವೆ. ನನಗೆ ತುಂಬ ಖುಷಿಯಾಗಿದೆ. ಸೊ ಸೌರಾಡಳಿತದಿಂದ ದೇಶವನ್ನು ಹಾಳು ಮಾಡ್ತಾ ಇದೆ ಮತ್ತು ಜನರನ್ನ ತಪ್ಪುದಾರಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಮ ರಾಹುಲ್ ಗಾಂಧಿಯವರ ಕರೆ ಮೇರೆಗೆ, ನಮ್ಮ ನಾಯಕರ ಕರೆ ಮೇರೆಗೆ ಈಗ ಕೇಂದ್ರ ಸರ್ಕಾರ ಕೆಳಗಿಳಿಬೇಕು. ಜೆನ್ಸಿಯನ್ನವರು ಇವಾಗ ಎದ್ದೇಳ್ತಾ ಇದ್ದಾರೆ, ನಮ್ಮ ಯುವಕರು ಎದ್ದೇಳ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರನ ಕೆಳಗಿಳಿಸಬೇಕು ಅಂತ. ಇವಾಗ ಇರುವ ಈ ದುರಾಡಳಿತ ಸರ್ಕಾರ ನಡೆಸುತ್ತಿರುವ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಈ ಕೇಂದ್ರ ಸರ್ಕಾರ ಈಗ ಇಳಿಬೇಕು ಅಂತ ನಮ್ಮ ನಾಯಕರು ಮತ್ತು ಎಲ್ಲ ಯುವಕರು ಕರೆ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಈಗ ಈ ದುರಾಡಳಿತ ಹೋಗಬೇಕು ಮತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಅಂದರೆ ನ್ಯಾಯ, ನೀತಿ, ಧರ್ಮ ಮತ್ತು ಎಲ್ಲರಿಗೂ ಒಳ್ಳೇದು ಮಾಡುವಂಥ ಯುವಕರಿರ್ಬೋದು ಮತ್ತು ಮಹಿಳೆಯರಿಗಿರ್ಬೋದು, ಎಲ್ಲ ಸಮಾಜದಲ್ಲಿರುವ ಎಲ್ಲ ವರ್ಗದ ಜನರಿಗೆ ಒಳಿತನ್ನು ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲೂ ಬರಬೇಕು. ಇದು ನನ್ನ ಆಶಯ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.